ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಕನ್ನಡ ಸಿನಿಮಾ ರಂಗದಲ್ಲಿ ಹಾಗೆ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬೆಳ್ಳಿ ಪರದೆಯ ಮೇಲೆ ಕಂಗೊಳಿಸಿದ ನಟಿ, ನಂತರ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿಯಾಗಿ, ನಂತರ ರಾಜಕೀಯದಲ್ಲಿ ಯಶಸ್ವಿ ಸಂಸದೆಯಾಗಿ ಸುಮಲತಾ ಅಂಬರೀಷ್ ಅವರ ಜೀವನ ನಿಜಕ್ಕೂ ಒಂದು ರೋಚಕ ಕತೆ. ಇವರ ವೈಯಕ್ತಿಕ ಜೀವನದ ಬಗ್ಗೆ, ರಾಜಕೀಯದಲ್ಲಿ ಇವರ ದಿಟ್ಟ ಹೆಜ್ಜೆಗಳ ಬಗ್ಗೆ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರೊಂದಿಗಿನ ಇವರ ವೃತ್ತಿಪರ ಸಂಬಂಧಗಳ ಬಗ್ಗೆ ಹಾಗೂ ಕೆಲವು ವಿವಾದಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸುಮಲತಾ ಅಂಬರೀಷ್ ಅವರ ಜೀವನದ ಕಥೆಯು ಕೇವಲ ಒಬ್ಬ ನಟಿಯ ಸಾಧನೆ ಅಷ್ಟೇ ಅಲ್ಲ, ಇದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಮಹತ್ವದ ಅಧ್ಯಾಯವೂ ಹೌದು. ಇವರ ಆರಂಭಿಕ ಜೀವನ ಮತ್ತು ಸಿನಿಮಾ ರಂಗದ ಯಶಸ್ಸು ಇವರ ಸಾರ್ವಜನಿಕ ವ್ಯಕ್ತಿತ್ವದ ಭದ್ರ ಬುನಾದಿಯನ್ನ ರೂಪಿಸಿತು. ನಂತರದ ದಿನಗಳಲ್ಲಿ ಇದು ರಾಜಕೀಯ ಗುರುತಿಗೆ ಆಧಾರವಾಯಿತು. ಫ್ರೆಂಡ್ಸ್, ಸುಮಲತಾ ಅವರು 1963ರ ಆಗಸ್ಟ್ 27ರಂದು ಮದ್ರಾಸ್ನಲ್ಲಿ ಅಂದರೆ ಈಗಿನ ಚೆನ್ನೈನಲ್ಲಿ ಜನಿಸಿದ್ರು. ಇವರು ಮುಂಬೈ ಮತ್ತು ಆಂಧ್ರ ಪ್ರದೇಶದಲ್ಲಿ ಬೆಳೆದ್ರು. ತಮ್ಮ 15ನೇ ವಯಸ್ಸಿನಲ್ಲಿ ಆಂಧ್ರ ಪ್ರದೇಶದ ಬ್ಯೂಟಿ ಕಾಂಪಿಟೇಷನ್ನಲ್ಲಿ ವಿಜೇತರಾದರು. ನಂತರ 1979ರಲ್ಲಿ ತಮಿಳು ಸಿನಿಮಾದ ಮೂಲಕ ನಟನ ವೃತ್ತಿಯನ್ನ ಆರಂಭಿಸಿದ್ರು. ನಂತರ ಇವರು 5 ಭಾಷೆಗಳಲ್ಲಿ, ಮುಖ್ಯವಾಗಿ ತೆಲುಗು, ಮಲಯಾಳಂ ಹಾಗೂ ಕನ್ನಡ ಭಾಷೆಯಲ್ಲಿ ಬರೋಬ್ಬರಿ 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾರೆ. ಇನ್ನು ಇವರ ಸಿನಿಮಾಗಳಿಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬರುತ್ತೆ, ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಹುಟ್ಕೊಳ್ತಾರೆ. ಹಾಗೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಸ್ಟಾರ್ ನಟಿಯಾಗಿ ಮಿಂಚ್ತಾರೆ. ಇನ್ನು ಕನ್ನಡ ಸಿನಿಮಾಗಳ ಶೂಟಿಂಗ್ ಟೈಮ್ನಲ್ಲಿ ಅಂಬರೀಷ್ ಅವರೊಂದಿಗೆ ಇವರ ಸ್ನೇಹವಾಗುತ್ತೆ. ಅದರಲ್ಲೂ ಆಹುತಿ ಸಿನಿಮಾದ ಸೆಟ್ನಲ್ಲಿ ಇವರಿಬ್ಬರ ಪರಿಚಯವಾಗುತ್ತೆ. ನಂತರ ನ್ಯೂ ಡೆಲ್ಲಿ ಸಿನಿಮಾದ ಸಮಯದಲ್ಲಿ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ 1991ರ ಡಿಸೆಂಬರ್ 8ರಂದು ಇವರಿಬ್ಬರಿಗೂ ಮದುವೆಯಾಗುತ್ತೆ. ನಂತರ ಈ ದಂಪತಿಗಳಿಗೆ 1993ರಲ್ಲಿ ಒಂದು ಗಂಡು ಮಗು ಕೂಡ ಜನಿಸುತ್ತೆ. ಆ ಮಗುವೇ ಅಭಿಷೇಕ್ ಅಂಬರೀಷ್. ಇನ್ನು ಅಂಬರೀಷ್ ಅವರು ಕರ್ನಾಟಕದಾದ್ಯಂತ ತುಂಬಾನೇ ಜನಪ್ರಿಯ ನಟರಾಗಿದ್ರು. ಅದರಲ್ಲೂ ಮಂಡ್ಯದಲ್ಲಿ ಇವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ರು. ಹೀಗಾಗಿ 3 ಬಾರಿ ಮಂಡ್ಯದ ಸಂಸದರಾಗಿದ್ರು ಮತ್ತು ಕರ್ನಾಟಕ ಸರ್ಕಾರದ ಸಚಿವರಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯು ಸುಮಲತಾ ಅವರ ರಾಜಕೀಯ ಪ್ರವೇಶಕ್ಕೆ ನಿರ್ಣಾಯಕವಾಯಿತು. ಒಬ್ಬ ನಟಿ ರಾಜಕಾರಣಿಯಾಗಿ ಪರಿವರ್ತನೆಗೊಳ್ಳುವುದು ಸಾಮಾನ್ಯ ಪ್ರಕ್ರಿಯೆಯಾಗಿದ್ರೂ ಸುಮಲತಾ ಅವರ ಪಯಣವು ವಿಶಿಷ್ಟವಾಗಿದೆ. ಇವರ ರಾಜಕೀಯ ಯಶಸ್ಸು ಕೇವಲ ಇವರ ವೈಯಕ್ತಿಕ ಜನಪ್ರಿಯತೆಯನ್ನು ಅವಲಂಬಿಸಿರಲಿಲ್ಲ, ಬದಲಾಗಿ ಇವರ ಪತಿ ಅಂಬರೀಷ್ ಅವರ ಸಾರ್ವಜನಿಕ ಪ್ರೀತಿ ಮತ್ತು ರಾಜಕೀಯ ಪರಂಪರೆಯ ಮೇಲೆ ನಿರ್ಮಿತವಾಗಿದೆ. ಮಂಡ್ಯದ ಜನರು ಇವರಲ್ಲಿ ಕೇವಲ ಒಬ್ಬ ಪ್ರಸಿದ್ಧ ನಟಿಯನ್ನ ಮಾತ್ರ ನೋಡಲಿಲ್ಲ, ಬದಲಾಗಿ ತಮ್ಮ ಪ್ರೀತಿಯ ರೆಬೆಲ್ ಸ್ಟಾರ್ ಅವರ ಪತ್ನಿ, ಅವರ ಕಾರ್ಯವನ್ನ ಮುಂದುವರಿಸಲು ಬಂದಿರುವ ವ್ಯಕ್ತಿ ಎಂದು ಭಾವಿಸಿದ್ರು. ಈ ನಿರಂತರತೆ, ಸ್ವಾಭಿಮಾನದ ಕಥೆಯು ಇವರ ರಾಜಕೀಯದಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಧನವಾಯಿತು. ನಂತರ ಸುಮಲತಾ ಅವರು 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ರು. ಈ ನಿರ್ಧಾರವು ಅಂದಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟದ ವಿರುದ್ಧವಾಗಿತ್ತು. ಮಂಡ್ಯದ ಚುನಾವಣಾ ಅಖಾಡವು ರಾಜಕೀಯ ಪ್ರಭುತ್ವದ ವಿರುದ್ಧದ ಬಂಡಾಯದ ಕಣವಾಗಿ ಮಾರ್ಪಟ್ಟಿತ್ತು. ಸುಮಲತಾ ಅವರು ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಕಣಕ್ಕಿಳಿದಿದ್ರು. ಇದು ಕೇವಲ ಒಂದು ಚುನಾವಣೆಯಲ್ಲ, ಬದಲಾಗಿ ರಾಜಕೀಯ ಮನೆತನ ಮತ್ತು ಜನತೆಯ ಭಾವನಾತ್ಮಕ ನಾಯಕರ ಪರಂಪರೆಯ ನಡುವಿನ ಹೋರಾಟವಾಗಿತ್ತು. ಈ ಹೋರಾಟದಲ್ಲಿ ಸುಮಲತಾ ಅವರಿಗೆ ಕನ್ನಡ ಚಿತ್ರರಂಗದ ಇಬ್ಬರು ಪ್ರಮುಖ ನಟರಾದ ದರ್ಶನ್ ಮತ್ತು ಯಶ್ ಅವರ ಬೆಂಬಲವು ನಿರ್ಣಾಯಕವಾಗಿತ್ತು. ಇವರ ಪ್ರಚಾರವು ಅಭಿಮಾನಿಗಳನ್ನು ಮತ್ತು ಸಾರ್ವಜನಿಕರನ್ನ ಒಗ್ಗೂಡಿಸಿ ಜೋಡೆತ್ತುಗಳ ಶಕ್ತಿ ಪ್ರದರ್ಶನವೆಂದು ಕರೆಸಿಕೊಳ್ತು. ಮಂಡ್ಯದ ಜನರು ಜೆಡಿಎಸ್ ಪಕ್ಷದ ರಾಜಕೀಯಕ್ಕೆ ವಿರುದ್ಧವಾಗಿ ತಮ್ಮ ಸ್ವಾಭಿಮಾನವನ್ನ ಪ್ರದರ್ಶಿಸಿದ್ರು. ಇನ್ನು ಇದಷ್ಟೇ ಅಲ್ಲದೆ ಬಿಜೆಪಿ ಕೂಡ ಮಂಡ್ಯದಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಪರೋಕ್ಷವಾಗಿ ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸಿತು. ಇದು ಇವರ ಸ್ವತಂತ್ರ ಸ್ಥಾನಮಾನವನ್ನ ಇನ್ನಷ್ಟು ಬಲಪಡಿಸಿತು ಮತ್ತು ಕಾಂಗ್ರೆಸ್ ಜೆಡಿಎಸ್ ವಿರೋಧಿ ಮತಗಳು ಒಗ್ಗೂಡಲು ಸಹಾಯ ಮಾಡಿತು. ಅಂತಿಮವಾಗಿ ಸುಮಲತಾ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲಿಸಿ ಭರ್ಜರಿ ಗೆಲುವು ಸಾಧಿಸಿದ್ರು. ಈ ಗೆಲುವಿನೊಂದಿಗೆ ಕರ್ನಾಟಕದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು.
ಈ ಚುನಾವಣೆ ಕೇವಲ ಪಕ್ಷೇತರರ ಗೆಲುವು ಮಾತ್ರವಲ್ಲ, ಇದು ಜನತೆಯ ಭಾವನೆ ಮತ್ತು ರಾಜಕೀಯ ತಂತ್ರಗಳ ನಡುವಿನ ಪ್ರಬಲವಾದ ಸಂಗಮವನ್ನ ತೋರಿಸಿತು. ನಂತರ ಸಂಸದರಾಗಿ ಸುಮಲತಾ ಅವರು ತಮ್ಮ ಅಧಿಕಾರವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು. ಅವರು ಸಂಸತ್ತಿನಲ್ಲಿ ಮತ್ತು ಸಂಸದೀಯ ಸ್ಥಾಯಿ ಸಮಿತಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಪ್ರಸ್ತಾಪಿಸಿದರು. ಇವರು ಮಂಡ್ಯ ಕ್ಷೇತ್ರದ ಪ್ರಮುಖ ಸಮಸ್ಯೆಗಳಾದ ಅಕ್ರಮ ಗಣಿಗಾರಿಕೆ, ಮಂಡ್ಯದಲ್ಲಿ ಹೊಸ ಕೇಂದ್ರೀಯ ವಿದ್ಯಾಲಯದ ಅಗತ್ಯತೆ ಮತ್ತು ಬೆಲ್ಲ ಸಂಸ್ಕರಣಾ ಘಟಕಗಳಿಗೆ ಆರ್ಥಿಕ ನೆರವು ಒದಗಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ಇದಷ್ಟೇ ಅಲ್ಲದೆ ಇವರು ಬಿಟ್ಕಾಯಿನ್ ವಹಿವಾಟುಗಳ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತಿದ್ದು, ರಾಷ್ಟ್ರೀಯ ಮಟ್ಟದ ವಿಷಯಗಳ ಬಗ್ಗೆಯೂ ಇವರು ಆಸಕ್ತಿಯನ್ನ ತೋರಿಸಿದರು. 2019ರ ಗೆಲುವಿನ ನಂತರ ಸುಮಲತಾ ಅವರು ತಮಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಬೆಂಬಲದ ಅವಶ್ಯಕತೆ ಇದೆ ಎಂದು ಹೇಳಿದರು. ತಮ್ಮ ಅಧಿಕಾರಾವಧಿಯ ನಂತರದ ಪ್ರಮುಖ ರಾಜಕೀಯ ನಿರ್ಧಾರವಾಗಿ 2014ರ ಲೋಕಸಭಾ ಚುನಾವಣೆಗೂ ಮುನ್ನ ಅವರು ಬಿಜೆಪಿ ಸೇರುವುದಾಗಿ ಘೋಷಿಸಿದರು. ಈ ನಿರ್ಧಾರಕ್ಕೆ ಅವರು ನೀಡಿದ ಕಾರಣ ಮಂಡ್ಯದ ಸಮಗ್ರ ಅಭಿವೃದ್ಧಿಯನ್ನ ಖಚಿತಪಡಿಸುವುದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲ ನೀಡುವುದು. ಅವರು ಈ ಮೂಲಕ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಅಂದರೆ NDA ಭಾಗವಾಗಿರುವುದನ್ನ ಘೋಷಿಸಿಕೊಂಡರು. ಇನ್ನು ಸಿನಿಮಾ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರೊಂದಿಗಿನ ಸುಮಲತಾ ಅವರ ಸಂಬಂಧವು ಅವರ ರಾಜಕೀಯ ಮತ್ತು ವೃತ್ತಿ ಜೀವನದಲ್ಲಿ ಒಂದು ಪ್ರಮುಖ ಆಯಾಮವಾಗಿದೆ. ರಾಕ್ಲೈನ್ ವೆಂಕಟೇಶ್ ಅವರು ಸುಮಲತಾ ಅವರ ರಾಜಕೀಯ ಪ್ರಯಾಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಇವರು 2019ರ ಚುನಾವಣಾ ಪ್ರಚಾರದಲ್ಲಿ ವಿಶ್ವಾಸಾರ್ಹ ಸಹಾಯಕರಾಗಿ ದರ್ಶನ್ ಮತ್ತು ಯಶ್ ಅವರೊಂದಿಗೆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ರು. ಚುನಾವಣಾ ನಂತರ ಬಿಜೆಪಿ ಮುಖಂಡರೊಂದಿಗೆ ಸಭೆಗಳಲ್ಲೂ ಇವರು ಸುಮಲತಾ ಅವರ ಜೊತೆಗಿದ್ರು. ಇವರ ಸಂಬಂಧ ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇಬ್ಬರು ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಅಂಬರೀಶ್ ಅವರ ಕುಟುಂಬದೊಂದಿಗೆ ರಾಕ್ಲೈನ್ ವೆಂಕಟೇಶ್ ಅವರ ವೃತ್ತಿಪರ ಸಂಬಂಧವು ಮುಂದುವರೆದಿದೆ. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ರಾಕ್ಲೈನ್ ವೆಂಕಟೇಶ್ ಅವರು ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ನಟನೆಯ ಸಿನಿಮಾವೊಂದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸುಮಲತಾ ಅವರ ಹುಟ್ಟುಹಬ್ಬದಂದು ಅಂಬರೀಶ್ ಅವರ ಸ್ಮಾರಕದ ಬಳಿ ರಿಲೀಸ್ ಮಾಡಲಾಗಿತ್ತು. ಇದು ಇವರ ನಡುವಿನ ಆಳವಾದ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧವನ್ನ ತೋರಿಸುತ್ತೆ. ಈ ಕಾರ್ಯತಂತ್ರದ ಸಂಬಂಧವು ರಾಜಕೀಯ ವಿವಾದಗಳಿಗೂ ಕಾರಣವಾಯಿತು. ರಾಕ್ಲೈನ್ ವೆಂಕಟೇಶ್ ಅವರು HD ಕುಮಾರಸ್ವಾಮಿ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ರಾಜಕೀಯ ಪ್ರಚಾರದ ಸಮಯದಲ್ಲಿ ಸುಮಲತಾ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಒಂದೇ ಹೋಟೆಲ್ನಲ್ಲಿ ತಂಗಿದ್ದಾಗ ಕುಮಾರಸ್ವಾಮಿ ಅವರು CCTV ಫುಟೇಜ್ ಅನ್ನ ದುರುಪಯೋಗ ಪಡಿಸಿಕೊಳ್ಳಲು ಪ್ರಯತ್ನಿಸಿದ್ರು ಎಂದು ರಾಕ್ಲೈನ್ ವೆಂಕಟೇಶ್ ಅವರು ಆರೋಪಿಸಿದರು. ಇನ್ನು ತಮ್ಮ ಕುಟುಂಬಕ್ಕೆ ಮಸಿ ಬಳಿಯಲು ರಾಜಕೀಯ ವಿರೋಧಿಗಳು ಪಿತೂರಿ ನಡೆಸ್ತಾ ಇದ್ದಾರೆ ಎಂದು ಸುಮಲತಾ ಅವರು ಆರೋಪಿಸಿದರು. ತಮ್ಮ ಮನೆ ಕೆಲಸದವರಿಗೆ ವಿದೇಶಿ ಪ್ರವಾಸ ಮತ್ತು 10 ಲಕ್ಷ ಹಣ ನೀಡಿ ತಮ್ಮ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುವಂತೆ ಪ್ರಚೋದಿಸಲಾಗ್ತಾ ಇದೆ ಎಂದು ಅವರು ಆರೋಪಿಸಿದರು. ಹೀಗೆ ಸುಮಲತಾ ಅಂಬರೀಶ್ ಅವರು ಇಷ್ಟೆಲ್ಲ ಏಳು ಬೀಳುಗಳು ವಿರೋಧಗಳ ನಡುವೆಯೂ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಇವರ ಅಭಿಮಾನಿಗಳು ಹಾಗೆ ಅಂಬರೀಶ್ ಅವರ ಅಭಿಮಾನಿಗಳ ಆಸೆ ಏನು ಅಂದ್ರೆ ಕರ್ನಾಟಕಕ್ಕೆ ಮೊದಲ CM ಮುಖ್ಯಮಂತ್ರಿ ಯಾರಾದ್ರೂ ಆಗೋದಿದ್ರೆ ಅದು ಸುಮಲತಾ ಅವರೇ ಮೊದಲ CM ಆಗಬೇಕು, ಅಂದ್ರೆ ಮೊದಲ ಮಹಿಳಾ CM ಆಗಬೇಕು ಅನ್ನೋದು ಇವರ ಅಭಿಮಾನಿಗಳ ಆಸೆ. ಇನ್ನು ನಿಮ್ಮ ಪ್ರಕಾರ ಸುಮಲತಾ ಅವರು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.